ಕೆಪಿಎಸ್ಸಿ ಹಗರಣದಲ್ಲಿ ಸಿಕ್ಕಿಬಿದ್ದಂತಹ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ನನ್ನ ಅಮಾನತು ಮಾಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಬಯಲಿಗೆಳೆದಂತಹ ಮಹಾ ಹಗರಣದ ಬಿಗ್ ಇಂಪ್ಯಾಕ್ಟ್ ಇದು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತುಗೊಳಿಸಿ ರಾಜ್ಯಪಾಲರು ಆದೇಶ ಹೊರಡಿಸಿದ್ದಾರೆ. ಅಧಿಕಾರ ದುರ್ಬಳಕೆ ಮಾಡಿ ಮಗಳಿಗೆ ಸರ್ಕಾರಿ ಕೆಲಸ ಕೊಡಿಸಿದ್ರು ಶಿವಶಂಕರಪ್ಪ ಸಾಹುಕಾರ್. ಕೈಗಾರಿಕಾ ಇಲಾಖೆಯಲ್ಲಿ ಮಗಳಿಗೆ ಕೆಲಸ ಕೊಡಿಸಿದ್ರು. ಸುಳ್ಳು ಆದಾಯ ಪ್ರಮಾಣ ಪತ್ರವನ್ನ ಸೃಷ್ಟಿ ಮಾಡಿ ಮಕ್ಕಳಿಗೆ ಕೆಲಸವನ್ನ ಕೊಡಿಸಿದ್ರು ಶಿವಶಂಕರಪ್ಪ. ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ವಿಸ್ತೃತವಾಗಿ ವರದಿಯನ್ನ ಬಿತ್ತರಿಸಿತು. ಆ ವರದಿಯ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಈಗ ಶಿವಶಂಕರಪ್ಪ ಸಾಹುಕಾರರನ್ನ ಅಮಾನತುಗೊಳಿಸಲಾಗಿದೆ. ಅಧಿಕಾರ ದುರ್ಬಳಕೆಯ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಆಗಿದ್ದಾರೆ. ರಾಜ್ಯಪಾಲರು ಅವರನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಕೆಪಿಎಸ್ಸಿ ಹಗರಣದ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಎಳೆ ಎಳೆಯಾಗಿ ವರದಿಯನ್ನ ಬಿತ್ತರಿಸಿತು. ಅದರಲ್ಲಿ ಶಿವಶಂಕರಪ್ಪ ಸಾಹುಕಾರ್ ತಮ್ಮ ಮಗಳಿಗೆ ಅಧಿಕಾರ ದುರ್ಬಳಕೆಯನ್ನ ಮಾಡಿ ಕೆಲಸ ಕೊಡಿಸಿದಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಅಕ್ರಮಗಳು ಆಗಿತ್ತು ಅನ್ನೋದನ್ನ ಬಯಲಿಗೆಳೆದಿದೆ. ಈಗ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ರಾಜ್ಯಪಾಲರು ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷರ ಪುತ್ರಿಯ ವಿರುದ್ಧ ಎಫ್ಐಆರ್ ಆಗಿದೆ. ನಕಲಿ ಆದಾಯ ಪತ್ರವನ್ನ ಸೃಷ್ಟಿ ಮಾಡಿ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಂಡಿದ್ರು. ಅದರ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಡಿಟೇಲ್ ಆಗಿ ವರದಿಯನ್ನ ಮಾಡಿತ್ತು. ಮಹಾ ಹಗರಣವನ್ನ ಬಯಲಿಗೆಳೆದಿತ್ತು. ಈಗ ಒಂದು ಕಡೆ ಕೆಪಿಎಸ್ಸಿ ಅಧ್ಯಕ್ಷರ ಪುತ್ರಿಯ ವಿರುದ್ಧ ಎಫ್ಐಆರ್ ಆಗಿದ್ರೆ, ಮತ್ತೊಂದು ಕಡೆ ಅಧ್ಯಕ್ಷರನ್ನೇ ಈಗ ಅಮಾನತುಗೊಳಿಸಿ ರಾಜ್ಯಪಾಲರು ಆದೇಶವನ್ನ ಹೊರಡಿಸಿದ್ದಾರೆ. ಸುಳ್ಳು ದಾಖಲೆಯ ರಹಸ್ಯ ಬಯಲಾಗಿದೆ. ಕೆಪಿಎಸ್ಸಿಯಿಂದ ಕಳೆದ ವರ್ಷ ಮೇ ತಿಂಗಳ 12ರಂದು ನಡೆದಿದ್ದಂತಹ ಪರೀಕ್ಷೆಗಳು, ಕನ್ನಡ ಭಾಷಾ ಪರೀಕ್ಷೆ ಸೇರಿದ ಹಾಗೆ ಅರ್ಹತಾ ಪಟ್ಟಿ ಪ್ರಕಟ ಆಗಿತ್ತು. ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆ ನಡೆಯಿತು. ಅರ್ಹತಾ ಪರೀಕ್ಷಾ ಪಟ್ಟಿಯಲ್ಲಿ ಉದ್ಯೋಗಕ್ಕೆ ಅರ್ಹರಾಗಿದ್ದಂತಹ ಸುಮಾ ದಾಖಲೆಗಳ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಎಲ್ಲವೂ ಗೊತ್ತಾಗಿದೆ. ಫೆಬ್ರವರಿ 19, 2026ರಂದು ಮೂಲ ದಾಖಲಾತಿ ಪರಿಶೀಲನೆಯ ಸಂದರ್ಭದಲ್ಲಿ ಅಸಲಿ ಮುಖವಾಡ ಏನು ಅನ್ನೋದು ಬಯಲಾಗಿದೆ. ನಕಲಿ ಆದಾಯ ಪತ್ರವನ್ನ ಕೆಪಿಎಸ್ಸಿ ಅಧ್ಯಕ್ಷರ ಪುತ್ರಿ ಸಲ್ಲಿಸಿದ್ರು. ವಾರ್ಷಿಕ ಆದಾಯ 40,000 ರೂಪಾಯಿ ಅಂತ ಅದರಲ್ಲಿ ನಮೂದಾಗಿತ್ತು. ಸುಮಾ ತಂದೆ ಶಿವಶಂಕರಪ್ಪ ಮಾಸಿಕ ವೇತನವೇ ಸುಮಾರು 2,25,000 ರೂಪಾಯಿ ಇತ್ತು. ಮಾಸಿಕ ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯುವಂತವರು 40,000 ರೂಪಾಯಿ ಆದಾಯ ಅಂತ ತೋರಿಸಿದ್ರು. ದಾಖಲಾತಿಯ ಪರಿಶೀಲನೆಯ ಸಂದರ್ಭದಲ್ಲಿ ಈ ಕಳ್ಳಾಟ ಬಯಲಾಯಿತು. ಹಾಗಾಗಿ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರ ಪುತ್ರಿ ಸುಮಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ಕಡೆ ಈ ಮಹಾ ವಂಚನೆ ಬಯಲಾಗ್ತಾ ಇದ್ದ ಹಾಗೆ ರಾಜ್ಯಪಾಲರು ಕೂಡ ಆದೇಶವನ್ನ ಹೊರಡಿಸಿದ್ದಾರೆ. ಅಮಾನತು ಮಾಡಿ ಮಗಳಿಗೆ ಸರ್ಕಾರಿ ಹುದ್ದೆ ಕೊಡಿಸಲು ಅಧ್ಯಕ್ಷರು ಮಾಡಿದಂತಹ ಕಳ್ಳಾಟ ಬಯಲಾಗಿದೆ. ಅದು ಬಯಲಾಗ್ತಾ ಇದ್ದ ಹಾಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಈ ಕೆಪಿಎಸ್ಸಿಯಲ್ಲಿ ಏನೆಲ್ಲ ಹಗರಣಗಳಾಯಿತು ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿ ಜನರ ಮುಂದೆ ಇಟ್ಟಿದ್ವಿ. ಸೊ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಈಗ ರಾಜ್ಯಪಾಲರು ಕೂಡ ಕ್ರಮ ತೆಗೆದುಕೊಂಡಿದ್ದಾರೆ. ವೀಣಾ, ಹೌದು. ಯಾಕಂದರೆ ಇಲ್ಲಿ ಪುತ್ರಿಯರಿಗೆ ಅಂದರೆ ತಮ್ಮ ಮಗಳಿಗೆ ಒಂದು ಹುದ್ದೆಯನ್ನು, ಸರ್ಕಾರಿ ಹುದ್ದೆಯನ್ನು ಕೊಡಿಸುವಂತಹ ನಿಟ್ಟಿನಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಏನು ಇನ್ವಾಲ್ವ್ಮೆಂಟ್ ಇದೆ ಅದು ಕ್ಲಿಯರ್ ಕಟ್ ಆಗಿರುವಂಥದ್ದು. ಅಂದರೆ
ಮೊದಲಿಗೆ ಒಂದು RTI ಕಾರ್ಯಕರ್ತ ಏನು ಅವರು ಒಂದು ದೂರನ್ನು ದಾಖಲು ಮಾಡ್ತಾರೆ, ಮೊದಲಿಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕೇಳ್ತಾರೆ, ಆದರೆ ಯಾವುದೇ ರೀತಿಯಾದಂಥ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರೋದಿಲ್ಲ. ಅಂದರೆ ಇಡೀ ಒಂದು ಪ್ರಕರಣದಲ್ಲಿ ನಾವು ನೋಡೋದಾದರೆ ಅವರು ಕೈಗಾರಿಕಾ ಇಲಾಖೆಯಲ್ಲಿ ಸುಮಾ ಅಂತ ಅಂದ್ಬಿಟ್ಟು ಅವರು ಒಂದು 45,000 ನಕಲಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಕೆಯನ್ನು ಮಾಡಿ ಒಂದು ಕೆಲಸವನ್ನು ಗಿಟ್ಟಿಸ್ಕೊಂಡಿರ್ತಾರೆ. ಯಾವುದೇ ಒಂದು ಸರ್ಕಾರದ ಒಂದು ಯಾವುದೇ ಇಲಾಖೆಯ ಒಂದು ಎಕ್ಸಾಮ್ಗಳಾಗಬೇಕಂದ್ರೆ, ಸರ್ಕಾರದ ಪರೀಕ್ಷೆಗಳಾಗಬೇಕಂದ್ರೆ ಅದು KPSC ಅಂಡರಲ್ಲೇ ಬರುತ್ತೆ. ಮತ್ತು KPSC ಅಧ್ಯಕ್ಷರಾಗಿ ಇವರ ತಂದೆಯೇ ಇರುವಂಥದ್ದು. ಹೀಗಾಗಿ ಅವರು ಒಂದು ಸರ್ಕಾರಿ ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ಇವರ ಇನ್ವಾಲ್ವ್ಮೆಂಟು, ಒಂದಷ್ಟು ಸಾಕ್ಷಿಗಳು ಎಲ್ಲವೂ ಕೂಡ ಇದೀಗ ಸಿಕ್ಕಿರುವಂಥದ್ದು. ಈ ಬಗ್ಗೆ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲೂ ಕೂಡ FIR ಕೂಡ ದಾಖಲಾಗುತ್ತೆ. KPSC ಸೆಕ್ರೆಟರಿಗೂ ಕೂಡ ಒಂದು ದೂರನ್ನು ಕೂಡ ಕೊಟ್ಟಿರ್ತಾರೆ, ರಾಜ್ಯಪಾಲರಿಗೂ ಕೂಡ ಅವರು ಒಂದು ದೂರನ್ನು ಕೊಟ್ಟಿರ್ತಾರೆ. ದೂರನ್ನು ಆಧರಿಸಿ ಇದೀಗ ಏನು ಶಿವಶಂಕರಪ್ಪ ಸಾಹುಕಾರ್ ಏನಿದ್ರೆ ಅವರನ್ನು ಸಸ್ಪೆಂಡನ್ನು ಮಾಡಿರುವಂಥದ್ದು. ಅಂದರೆ ಇವ್ರ ವಿರುದ್ಧ ಎವಿಡೆನ್ಸ್ ಕೂಡ ಸಿಕ್ಕಿರುವಂಥದ್ದು. ಅವ್ರು ಏನು ಫೇಕ್ ಏನು ಇನ್ಕಮ್ ಸರ್ಟಿಫಿಕೇಟನ್ನು ಒಂದು ಸಲ್ಲಿಕೆಯನ್ನು ಮಾಡಿದರು. ಅಂದರೆ ವಾರ್ಷಿಕವಾಗಿ 45,000 ನಮಗೆ ಇನ್ಕಮ್ ಬರುತ್ತೆ ಅಂತ ಅಂದ್ಬಿಟ್ಟು ಅವರು ಒಂದು ಸಲ್ಲಿಕೆಯನ್ನು ಮಾಡಿದ್ದು. ಆದರೆ ಇವರ ಒಂದು ತಿಂಗಳ ಸಂಬಳವೇ 2 ಲಕ್ಷಕ್ಕೆ ಅಧಿಕ ಇರುವಂಥದ್ದು. ಹೀಗಾಗಿ ಇಲ್ಲಿ ಅವರು ನಕಲಿ ಏನು ಆದಾಯ ಪ್ರಮಾಣ ಪತ್ರ ಸಲ್ಲಿಕೆಯನ್ನು ಮಾಡಿರುವಂಥದ್ದು ದೃಢವಾಗಿರುವಂಥದ್ದು. ಮತ್ತು ರಾಜ್ಯಪಾಲರಿಗೂ ಕೂಡ ಒಂದು ಕಂಪ್ಲೇಂಟ್ ಹೋಗಿರುತ್ತೆ, ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲೂ ಕೂಡ FIR ದಾಖಲಾಗಿರುತ್ತೆ. FIR ಅವರು ಕಾನೂನಾತ್ಮಕವಾಗಿ ಒಂದಷ್ಟು ಪ್ರೊಸೀಜರ್ಗಳು ಅವ್ರ ತನಿಖೆ ಮುಂದುವರಿಯುತ್ತೆ. ಇದೀಗ ರಾಜ್ಯಪಾಲರು ಇವರನ್ನು ಒಂದು ಸಸ್ಪೆಂಡ್ ಮಾಡಿ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ರಾಜ್ಯಪಾಲರಿಗೂ ಕೂಡ RTI ಕಾರ್ಯಕರ್ತ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಎಲ್ಲವನ್ನು ಕೂಡ ಅನಾಲಿಸಿಸ್ ಮಾಡಿ ಎವಿಡೆನ್ಸ್ಗಳು ಏನು ಸಾಕ್ಷಿಗಳು ಲಭ್ಯವಾದ ಮೇಲೇ ಇವರನ್ನು ಒಂದು ಸಸ್ಪೆಂಡ್ ಮಾಡಿರುವಂಥದ್ದು. ಅಂದರೆ ಈ ಬಗ್ಗೆ ಮೊದಲಿಂದನೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಸುದ್ದಿಯನ್ನು ಬಿತ್ತರ ಮಾಡ್ತಾನೆ ಇತ್ತು. ಯಾವಾಗ ಒಂದು ಇವರು ಮಗಳಿಗೆ ಒಂದು ಕೆಲಸವನ್ನು ಕೊಡಿಸೋದಕ್ಕೆ ಇವರು ಇನ್ವಾಲ್ವ್ಮೆಂಟಿಂದ ಹಿಡಿದು ಆನಂತರ ಏನೆಲ್ಲ ಆಯಿತು ಪ್ರಕರಣದಲ್ಲಿ, FIR ಯಾವಾಗ ದಾಖಲಾಯಿತು, ರಾಜ್ಯಪಾಲರಿಗೆ ಯಾವಾಗ ಒಂದು ದೂರ ಆಯಿತು, ಹೀಗೆ ಹಂತ ಹಂತವಾಗಿ ವಿಸ್ತೃತವಾದಂತಹ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಪ್ರಕರಣದ ತನಿಖೆ ಮುಂದುವರೆದಿರುವಂಥದ್ದು. ವೀಣಾ, ಚೇತನ್ ಬರ್ತೀನಿ ಹಾಗೆ ಸಂಪರ್ಕದಲ್ಲಿರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. KPSC ಅಧ್ಯಕ್ಷ ಶಿವಶಂಕರಪ್ಪ ತಗ್ಲಾಕೊಂಡಿದ್ದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಸುಳ್ಳು ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸಿ ಹುದ್ದೆ ಪಡೆಯೋದಿಕ್ಕೆ ಪ್ರಯತ್ನ ಪಟ್ಟು KPSC ಅಧ್ಯಕ್ಷರ ಪುತ್ರಿಯ ವಿರುದ್ಧವೇ ಈಗ FIR ದಾಖಲಾಗಿದೆ. KPSC ಅಧ್ಯಕ್ಷ ಶಿವಶಂಕರಪ್ಪ ಪುತ್ರಿ ವಿರುದ್ಧ ದಾಖಲಾಗಿತ್ತು FIR. ಸುಮಾ ಸಾಹುಕಾರ್ ವಿರುದ್ಧ KPSC ಕಾರ್ಯದರ್ಶಿ ದೂರನ್ನ ನೀಡಿದ್ದು. ಕುಟುಂಬದ ಆದಾಯ ಮುಚ್ಚಿಟ್ಟು ಪ್ರಮಾಣ ಪತ್ರವನ್ನ ಸಲ್ಲಿಸಿದ್ರ ಸುಮಾ. ಅರ್ಜಿಯಲ್ಲಿ ಸುಳ್ಳು ಮಾಹಿತಿ ನೀಡಿದ್ದ ಸುಮಾ ಎಸ್ ಸಾಹುಕಾರ್ ಕುಟುಂಬದ ವಾರ್ಷಿಕ ಆದಾಯ 40,000 ಅಂತ ನಮೂದಾಗಿದೆ. KPSC ಅಧ್ಯಕ್ಷ ಶಿವಶಂಕರಪ್ಪ ಅವರ ವೇತನ ಪ್ರತಿ ತಿಂಗಳಿಗೆ 2,25,000 ರೂಪಾಯಿ ಇದೆ. ಅಂಥದ್ರಲ್ಲಿ ತೋರಿಸಿದ ಮಾತ್ರ ಸಾವಿರಗಟ್ಟಲೆ, ಕೇವಲ 40,000 ರೂಪಾಯಿ ಆದಾಯ ಅಂತ ವಾರ್ಷಿಕ ಆದಾಯ, ಅದು ಕೂಡ ಸುಮಾ ನಮೂದು ಮಾಡಿದ್ರು. ನಕಲಿ ಆದಾಯ ಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಈ ದಾಖಲಾತಿಗಳಿಂದ ತಗ್ಲಾಕೊಂಡ್ರು. KPSC ಕಾರ್ಯದರ್ಶಿನೇ ಈ ಕುರಿತಾಗಿ ಕಂಪ್ಲೇಂಟ್ ಕೊಟ್ಟರು. ಕುಟುಂಬದ ನಿಜವಾದ ಆದಾಯವನ್ನ ಮುಚ್ಚಿಟ್ಟು ಪ್ರಮಾಣ ಪತ್ರವನ್ನ ಸಲ್ಲಿಸಿದ್ದಾರೆ ಅಂತ. ಆಗ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ನಿಜ ಏನಿದೆ ಅನ್ನೋದು ಗೊತ್ತಾಯ್ತು. ಎಸ್ ಚೇತನ್, ನಾವು ಗಮನಿಸ್ತಾ ಇದ್ದೀವಿ ಈ ಶಿವಶಂಕರಪ್ಪ ಮತ್ತು ಮಗಳು ತಗ್ಲಾಕೊಂಡಿದ್ದು ಹೇಗೆ ಅಂತ. ಎಲ್ಲಿ ಆದಾಯ ಪತ್ರವನ್ನ ಕೊಟ್ಟರೋ ಅಲ್ಲೇ ಅವ್ರು ಮಾಡಿದಂತಹ ಮಿಸ್ಟೇಕ್, ಏನು ನಿಜವಾದಂತಹ ಸ್ಯಾಲ್ರಿ ಇದೆ, ವಾರ್ಷಿಕ ಆದಾಯ ಇದೆ, ಅದನ್ನ ಮುಚ್ಚಿಟ್ಟು ಈ ರೀತಿ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ರೋ ಏನೋ. ವೀಣಾ, ಹೌದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಮೊದಲಿಗೆ ಮರಲಿಂಗೇಗೌಡರು ಒಂದು RTI ಕಾರ್ಯಕರ್ತ ಇವರು ಕಂಪ್ಲೇಂಟ್ ಆಗಿರ್ತಾರೆ. ಅಂದರೆ ಪ್ರಕರಣದಲ್ಲಿ ಈ ರೀತಿ ಒಂದು ತಮ್ಮ ಪುತ್ರಿಯರಿಗೆ ಒಂದು ಹುದ್ದೆಯನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಒಂದು ಫೇಕ್ ಸರ್ಟಿಫಿಕೇಟನ್ನು, ಫೇಕ್ ಇನ್ಕಮ್ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಈ ರೀತಿ ಒಂದು ಇದ್ರ ಬಗ್ಗೆ ಒಂದು ಅವರ ನೇಮಕಾತಿಯ ಸವಿವರಣಗಳ ಕೊಡಿ ಅಂತ ಅಂದ್ಬಿಟ್ಟು RTI ಮುಖಾಂತರ ಒಂದು ದಾಖಲೆಗಳನ್ನು ಕೂಡ ಮರಲಿಂಗೇಗೌಡರು ಕೇಳಿರ್ತಾರೆ. ಆದರೆ ಯಾವುದೇ ರೀತಿಯಾದಂಥ ದಾಖಲೆಗಳನ್ನು ಏನು ಕೊಟ್ಟಿರೋದಿಲ್ಲ KPSC ಅಧ್ಯಕ್ಷರು. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಮೊದಲಿಗೆ KPSC ಸೆಕ್ರೆಟರಿಗೆ ಅವರು ದೂರನ್ನು
ಕೊಡ್ತಾರೆ. ಆನಂತರ ರಾಜ್ಯಪಾಲರಿಗೂ ಕೂಡ ಒಂದು ದೂರನ್ನು ಕೊಟ್ಟಿರುವಂಥದ್ದು. KPSC ಸೆಕ್ರೆಟರಿ ಅವರ ದೂರಿನ ಆಧಾರದ ಮೇಲೆ, ಅಂದರೆ ಈ ರೀತಿ ಒಂದು ನಮಗೆ ಕಂಪ್ಲೇಂಟ್ ಬಂದಿದೆ, ಇದ್ರ ಬಗ್ಗೆ ಒಂದು ಆಕ್ಷನ್ ತಗೊಳ್ಳಿ ಅಂತ ಅಂದ್ಬಿಟ್ಟು ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು. ಅವರ ಒಂದು ದೂರಿನ ಆಧಾರದ ಮೇಲೆ ಒಂದು ಸುಮಾ ಅವರ ವಿರುದ್ಧ FIR ಕೂಡ ದಾಖಲಾಗುತ್ತೆ. ಈ ರೀತಿ ನಕಲಿ ಆದಾಯ ಪ್ರಮಾಣವನ್ನು ಪತ್ರವನ್ನು ಸಲ್ಲಿಕೆ ಮಾಡಿರೋದ್ರ ಬಗ್ಗೆ ಒಂದು ದೂರು ದಾಖಲಾಗಿದೆ, FIR ದಾಖಲಾಗಿದೆ. ಅದ್ರ ಬಗ್ಗೆ ಒಂದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ನಡೀತಿರುವಂಥದ್ದು. ಮತ್ತು ಇವ್ರು ಏನು ಮರಿಲಿಂಗೇಗೌಡರು ಒಂದು ರಾಜ್ಯಪಾಲರಿಗೂ ಕೂಡ ಏನು ಕಂಪ್ಲೇಂಟನ್ನು ಕೊಟ್ಟಿದ್ರು, ಆ ಒಂದು ಕಂಪ್ಲೇಂಟಿನ ಆಧಾರದಲ್ಲಿ ಇವರ ವಿರುದ್ಧ ಎಲ್ಲ ರೀತಿಯಾದಂತಹ ಒಂದು ಸಾಕ್ಷ್ಯಗಳು ಕೂಡ ಲಭ್ಯವಾಗಿತ್ತು. ಹೀಗಾಗಿನೇ ಅವರನ್ನು ಸಸ್ಪೆಂಡ್ ಮಾಡಿರುವಂಥದ್ದು. ಅಂದರೆ ಒಂದು ಕಡೆ ರಾಜ್ಯಪಾಲರು ಏನು ಶಿವಶಂಕರಪ್ಪ ಸಾವ್ಕಾರನ್ನ ಸಸ್ಪೆಂಡ್ ಮಾಡಿದರೆ, ಮತ್ತೊಂದು ಕಡೆ ಸುಮಾ ಸಾವ್ಕಾರ್ ಏನಿದ್ದಾರೆ ಅವ್ರ ವಿರುದ್ಧ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಾಗಿದೆ. ಆ ಒಂದು ಪ್ರಕರಣದ ತನಿಖೆಯೂ ಕೂಡ ಮುಂದುವರೆದಿರುವಂಥದ್ದು. ಇಡೀ ಪ್ರಕರಣದಲ್ಲಿ ಇವರು ಸುಳ್ಳು ಆದಾಯ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಿರುವಂಥದ್ದು ದೃಢವಾಗಿದೆ, ಸಾಕ್ಷಿಗಳು ಸಿಕ್ಕಿದೆ. ಹೀಗಾಗಿನೇ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಮತ್ತು ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲೂ ಕೂಡ ಈ ಕುರಿತಂತೆ ತನಿಖೆ ಮುಂದುವರೆದಿರುವಂಥದ್ದು. ವೀಣಾ. ಎಸ್ ಚೇತನ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾತಾಡ್ತೀನಿ. ಈ ಪ್ರಕರಣ ಮೊದಲು ಬಯಲಿಗೆಳೆದದ್ದೇ ಕನ್ನಡಪ್ರಭ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಕನ್ನಡಪ್ರಭ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನಿಂದ KPSCಯ ಅಕ್ರಮದ ವರದಿ ಬಿತ್ತರಾಯಿತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದ ಬಿಗ್ ಇಂಪ್ಯಾಕ್ಟ್ ಇದು. KPSCಯಲ್ಲಿ ಏನೆಲ್ಲ ಅಕ್ರಮಗಳು ಆಗ್ತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ರಾಜ್ಯದ ಜನರ ಮುಂದೆ ಇಟ್ಟಿದ್ರು ಕನ್ನಡಪ್ರಭ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಅದರ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಈಗ ಆಕ್ಷನ್ಗಳಾಗಿದೆ. ಒಂದು, KPSC ಅಧ್ಯಕ್ಷ ಸಸ್ಪೆಂಡ್ ಆದರೆ, ಮತ್ತೊಂದು ಅವರ ಪುತ್ರಿಯ ವಿರುದ್ಧ FIR ದಾಖಲಾಗಿದೆ. ಪುತ್ರಿಗೆ ಹುದ್ದೆ ಕೊಡಿಸೋದಿಕ್ಕೆ ಸುಳ್ಳು ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಎಸ್, ಈ ಬಗ್ಗೆ ಮಾತಾಡೋಣ. ದೂರುದಾರರಾದಂತಹ ಮರಿಲಿಂಗೇಗೌಡರು ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮರಿಲಿಂಗೇಗೌಡ್ರೆ. ನಮಸ್ಕಾರ ಮೇಡಮ್. ಎಸ್, ಈ KPSC ಅಕ್ರಮದ ಕುರಿತಾಗಿ ತಾವು ದೂರು ಕೊಟ್ಟಿದ್ರಿ, ಕಂಪ್ಲೇಂಟ್ ಕೊಟ್ಟಿದ್ರಿ. ಈಗ ಆಕ್ಷನ್ ಆಗಿದೆ, ಏನು ಹೇಳ್ತೀರಿ ಸರ್? ಮೇಡಮ್, ಇದು ಬಹಳ ನನ್ನ ಪ್ರಕಾರ 4-5 ದಿನ ತಡ ಆಗಿದೆ. ಆದ್ರೂ ಕೂಡ ರಾಜ್ಯಪಾಲರಿಂದ ಒಂದು ಸಂದೇಶವನ್ನ ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಯಾರು ಅಕ್ರಮಗಳಲ್ಲಿ ಭಾಗಿಯಾಗ್ತೀರಾ, ಯಾರು ನಿಮ್ಮ ಅಧಿಕಾರಗಳನ್ನ ದುರುಪಯೋಗ ಪಡಿಸಿಕೊಂಡು ನಿಮ್ಮ ಕುಟುಂಬಕ್ಕೋಸ್ಕರ ನೀವು KPSC ಹುದ್ದೆಯನ್ನ ದುರುಪಯೋಗ ಪಡಿಸ್ಕೊತಿದ್ದೀರಾ, ಅವರಿಗೆ ಅವಕಾಶ ಇಲ್ಲ. ಯಾಕೆ ಅಂತಂದ್ರೆ ನೀವು ಅನೇಕ ಹೋರಾಟಗಳನ್ನ ನೋಡಿರ್ಬೋದು. ವಿದ್ಯಾರ್ಥಿಗಳು ಬೀದಿಗಳಿಗೆ ಇಳಿದು ಹೋರಾಟ ಮಾಡಿದ್ದಾರೆ. ಒಂದು ಹುದ್ದೆಗೋಸ್ಕರ ಅನೇಕ ಅವರು ಹೋರಾಟ ಮಾಡಿದ್ದಾರೆ. ಆಮೇಲೆ ನೀವು ಈ ಲೈಬ್ರರಿಗಳಲ್ಲಿ ಕುತ್ಕೊಂಡು ಹಗಲು ರಾತ್ರಿ ಊಟ ತಿಂಡಿ ಬಿಟ್ಬಿಟ್ಟು ಅನೇಕರು ಈಗಲೂ ಓದ್ತಾ ಇದ್ದಾರೆ, ಒಂದು ಹುದ್ದೆ ಸಿಕ್ಬಿಡ್ಲಿ ನಮಗೆ, ಒಂದು ಉದ್ಯೋಗ ಸಿಕ್ಬಿಡ್ಲಿ ನಮಗೆ ಅಂತ. ಅವರೆಲ್ಲರಿಗೂ ಮೋಸ ಮಾಡಿ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು ತನ್ನ ಮಗಳಿಗೋಸ್ಕರ ನೀವು ಹುದ್ದೆಯನ್ನ ದುರುಪಯೋಗ ಪಡಿಸ್ಕೊತಿದ್ದೀರಾ ಅಂತಂದ್ರೆ ನೀವು ಆ ಹುದ್ದೆಯಲ್ಲಿ ಕುತ್ಕೊಳ್ಳಕ್ಕೆ ಯೋಗ್ಯರೇ ಅಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಬೇಕು ಅನ್ನೋದು ನಮ್ಮ ಇಚ್ಛೆ ಇದೆ. ಅದಕ್ಕಾಗಿ ನಾವು ಗವರ್ನರ್ಗೂ ಕೂಡ ಮನವಿ ಮಾಡಿದೀವಿ, ಈ ಪ್ರಕರಣವನ್ನ ಇಲ್ಲಿಗೆ ಮುಕ್ತಾಯ ಮಾಡಬಾರ್ದು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಬೇಕು. ಆ ಮೂಲಕ ಈ ರಾಜ್ಯಕ್ಕೆ ಮತ್ತೊಂದು ಸಂದೇಶ ಹೋಗ್ಬೇಕು. KPSC ಇರೋದು ಉದ್ಯೋಗ, ಯಾರು ಉತ್ತಮರಿದ್ದಾರೆ ಅವ್ರಿಗೋಸ್ಕರನೇ ಈ KPSC ಇರೋದು, ಯಾರು ಯೋಗ್ಯರಿದ್ದಾರೆ ಅವ್ರಿಗೋಸ್ಕರನೇ KPSC ಇರೋದು. ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಮಕ್ಕಳಿಗೆ ಉದ್ಯೋಗ ಕೊಡೋದಕ್ಕೆ KPSC ಇಲ್ಲ ಅನ್ನೋ ಒಂದು ಸಂದೇಶವನ್ನ ರಾಜ್ಯಪಾಲರು ಈ ಮೂಲಕ ಕೊಟ್ಟಿದ್ದಾರೆ ಮೇಡಮ್. ಬರೀ ಸಸ್ಪೆಂಡ್ ಮಾಡೋದಲ್ಲ, ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಬೇಕು ಅಂತೀರಿ? ಖಂಡಿತ ಮೇಡಮ್. ನೀವು ಹೈದರಾಬಾದ್ ಕರ್ನಾಟಕ ಇದನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಆದಾಯ ಪ್ರಮಾಣ ಪತ್ರವನ್ನ ನಕಲಿ ಮಾಡಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಬೇಕು. ಮೊದಲನೇದಾಗಿ ಸ್ವಜನ ಪಕ್ಷಪಾತ ಬರ್ತದೆ. ಸ್ವಜನ ಪಕ್ಷಪಾತದಲ್ಲಿ ಇವರು ಈ ರೀತಿಯಾದಂತ ದುರುಪಯೋಗಗಳನ್ನ ಪಡಿಸ್ಕೊಂಡು ಮಕ್ಳಿಗೋಸ್ಕರ ತಮ್ಮ ಹುದ್ದೆನ ದುರುಪಯೋಗ ಪಡಿಸ್ಕೊತಾರೆ ಅಂದ್ರೆ ಇದಕ್ಕಿಂತ ದೌರ್ಭಾಗ್ಯ ಇನ್ನೊಂದಿಲ್ಲ ಮೇಡಮ್. ಮರಿಲಿಂಗೇಗೌಡ್ರೆ, ಈ ಅಕ್ರಮದ ಬಗ್ಗೆ ತಮ್ಗೆ ಮೊದಲು ಮಾಹಿತಿ ಸಿಕ್ಕಿದ್ ಹೇಗೆ? ಮೇಡಮ್, ಕೆಲವೊಂದು ಅಲ್ಲಿರುವಂತ ಕೆಲವು ಸ್ನೇಹಿತರು ಮತ್ತು ಉದ್ಯೋಗ ಬರೆದಂತ ಸ್ನೇಹಿತರು, ಉದ್ಯೋಗ ಆಕಾಂಕ್ಷಿಗಳು, ಪ್ರಶ್ನೆ ಪತ್ರಿಕೆಯನ್ನು ಬರೆದಂತ ಆಕಾಂಕ್ಷಿಗಳು ಕೂಡ ಇರ್ತಾರೆ. ಅವ್ರ ಕಡೆಯಿಂದ ಕೆಲವೊಂದಿಷ್ಟು ಮಾಹಿತಿಗಳು ಬಂತು. ಇದ್ರ ಮೇಲೆ ನಮ್ಗೆ ಮಾಹಿತಿ ಸಿಕ್ತಾಗ ಅದನ್ನ ಮಾಹಿತಿ ಆಕ್ಟ್ನಲ್ಲೂ ಕೂಡ ಮಾಹಿತಿ ಕೇಳಿದ್ವಿ. ಆ ನಂತರ ಅವರು ಕೆಲವು ಕಾರಣಗಳನ್ನ ನೀಡಿ ಕೆಲವೊಂದು ಮಾಹಿತಿಗಳನ್ನ ನೀಡಿಲ್ಲ. ಆ ನಂತರ ನಾವು ಮಾಹಿತಿನ ಕನ್ಫರ್ಮ್ ಮಾಡ್ಕೊಂಡು ಸೆಕ್ರೆಟರಿಗೆ, ಗವರ್ನರ್ಗೆ, CS ಗೆ ಎಲ್ಲರಿಗೂ ದೂರು ಕೊಟ್ವಿ. ಆ ದೂರ ನಂತರ ಸೆಕ್ರೆಟರಿ ಅವರು ಸ್ಥಳೀಯ ಠಾಣೆಗೆ ದೂರು ಕೊಟ್ರು, ಗವರ್ನರ್ಗೆ ವರದಿ ಕೊಟ್ರು, CS ಗೆ ವರದಿ ಕೊಟ್ರು. ಈ ರೀತಿಯಾದಂತ ಪ್ರಕ್ರಿಯೆ ಆಗಿ
ಒಂದು ಆತ ನಂತರ ನ್ಯಾಯಾಲಯಕ್ಕೂ ಹೋಗಿ ಅವರ ಪ್ರೊಸೀಡಿಂಗ್ ವಿರುದ್ಧ ತಡೆಯಾಜ್ಞೆ ತಂದ್ರು. ಈ ರೀತಿಯಾದಂತ ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಏನು ವಜಾ ಆಗ್ಬೇಕಿತ್ತು ಅದನ್ನ ಆಗಿದೆ ಮೇಡಮ್. ಈಗ ಭವಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಅಕ್ರಮಗಳಾಗಬಾರದು, ಆ ನಿಟ್ಟಿನಲ್ಲೂ ಕೂಡ ಕ್ರಮಗಳಾಗಬೇಕಲ್ವಾ ಮರಿಲಿಂಗೇಗೌಡ್ರೆ? ಅದೇ ಈ ಒಂದು ವಜಾ ಏನಿದೆ ಆ ಸಂದೇಶ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಇನ್ಮೇಲಾದ್ರೂ ಕೆಪಿಎಸ್ಸಿಗೆ ಅಧ್ಯಕ್ಷರನ್ನ ಸದಸ್ಯರನ್ನ ನೇಮಕ ಮಾಡ್ಕೋಬೇಕಾದ್ರೆ ಅದನ್ನ ಗಂಜಿ ಕೇಂದ್ರವಾಗಿ ಮಾಡ್ಕೋಬೇಡಿ. ಯಾರೋ ರಿಟೈರ್ಡ್ ಆದಂತ IAS ಗಳಿಗೆ ಇನ್ಯಾರನ್ನ ತಗೊಂಬಂದು ಕೂಡಿಸಬೇಡಿ. ಆ KPSC ಯಲ್ಲಿ ಕೆಲಸ ಮಾಡುವಂತ ಪ್ರಾಮಾಣಿಕತೆ ಮತ್ತು ಇಚ್ಛಾಶಕ್ತಿ ಇದ್ದವ್ರನ್ನ ಕರ್ಕೊಂಡ್ ಬನ್ನಿ. ಅವರಿಗೆ ವಿದ್ಯಾರ್ಥಿಗಳ ಕಷ್ಟ ಗೊತ್ತಿರಬೇಕು, ಸಂಕಷ್ಟ ಗೊತ್ತಿರಬೇಕು, ಆ ಮೂಲಕ ಸುಧಾರಣೆ ತರಬಹುದು ಅಂತ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್ ಮರಿಲಿಂಗೇಗೌಡ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.